ಎಲ್ಲರಿಗೂ ನಮಸ್ಕಾರ. 12ನೇ ಶತಮಾನದಲ್ಲಿ ಜೀವಿಸಿದ್ದ ಅದ್ಭುತ ವಚನಕಾರ, ಸಮಾಜ ಸುಧಾರಕ ಬಸವಣ್ಣನವರು ರಚಿಸಿರುವ ಒಂದು ಸುಂದರವಾದ ವಚನದ ಸಾರಾಂಶವನ್ನು ನೋಡೋಣ ಬನ್ನಿ. ನೇಹದ ಸುಖವ ನೋಟ ನುಂಗಿತ್ತು, ನೋಟದ ಸುಖವ ಕೂಟ ನುಂಗಿತ್ತು, ಕೂಟದ ಸುಖವ ಆಲಿಂಗನ ನುಂಗಿತ್ತು, ಆಲಿಂಗನದ ಸುಖವ ಸಂಗ ನುಂಗಿತ್ತು, ಸಂಗದ ಸುಖವ ಪರವಶ ನುಂಗಿತ್ತಯ್ಯ, ಪರವಶದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಎಷ್ಟು ಅದ್ಭುತವಾದ ಸಾಲುಗಳು ಇವು. ಈ ಸಾಲುಗಳು ಪ್ರತಿ ವ್ಯಕ್ತಿ ತಾನು ಆರಾಧಿಸುವ ಪರಮಾತ್ಮ ಭಗವಂತನ ಮೇಲಿನ ಭಕ್ತಿಯ ಬಗ್ಗೆ ವರ್ಣಿಸುತ್ತೆ. ನೇಹದ ಸುಖವ ನೋಟ ನುಂಗಿತ್ತು. ಎಲ್ರಿಗೂ ಅವರದ್ದೇ ಆದ ಭಗವಂತನ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು, ಪ್ರೀತಿ, ಭಕ್ತಿ ಇವೆಲ್ಲದೂ ಇರುತ್ತೆ. ಅದೇ ಒಂದು ಸರಿ ಆ ಭಗವಂತನ ನಾವು ದರ್ಶನ ಮಾಡಿದಾಗ ಆ ಸಿಕ್ಕೋ ಸುಖ ಇದೆಯಲ್ಲ, ಆ ಸುಖ ಅವನ ಬಗ್ಗೆ ನಮಗಿರುವಂತಹ ಭಾವನೆಗಳನ್ನೆಲ್ಲ ಒಂದು ಸಾರಿ ಮರೆಸಿಬಿಡುತ್ತೆ. ನಾವು ಯಾವುದೇ ದೇಗುಲಕ್ಕೆ ಆಗಬಹುದು, ಮಂದಿರಗಳಲ್ಲಿ ಆಗಬಹುದು, ದೇವ್ರನ್ನ ನೋಡಿದ ತಕ್ಷಣ ನಾವು ಅವನ್ನ ನೋಡೋದ್ರಲ್ಲೇ ಮೈ ಮರೆತು ಬಿಡ್ತೀವಿ ಅಷ್ಟೇ ಹೊರತು ನಮ್ಮ ಮನಸ್ಸಿನಲ್ಲಿ ಆ ತಕ್ಷಣಕ್ಕೆ ಯಾವುದೇ ಭಾವನೆಗಳು ಅವನ ಬಗ್ಗೆ ಬರೋದಿಲ್ಲ. ಕೇವಲ ಅವನ ಸೌಂದರ್ಯವನ್ನು ಮಾತ್ರ ನಾವು ನೋಡೋದ್ರಲ್ಲಿ ಮುಳುಗಿ ಹೋಗ್ಬಿಡ್ತೀವಿ. ಅದನ್ನೇ ಹೇಳಿದ್ದಾರೆ, ನೇಹದ ಸುಖವ ನೋಟ ನುಂಗಿತ್ತು ಅಂತ. ನೋಟದ ಸುಖವ ಕೂಟ ನುಂಗಿತ್ತು. ನೋಟದ ಸುಖವ ಕೂಟ ನುಂಗಿತ್ತು ಅಂದರೆ ಆ ದೇವರನ್ನು ನಾವು ದೂರದಿಂದ ನೋಡಿದಾಗ ಸಿಗೋ ಸುಖಕ್ಕಿಂತ ಸುಖ ಅವನನ್ನು ನಾವು ಹತ್ತಿರ ಹೋಗಿ ಭೇಟಿ ಮಾಡಿದಾಗ, ಅವನ ಹತ್ತಿರ ಹೋದಾಗ, ಅವನ ಸ್ಪರ್ಶ ಮಾಡಿದಾಗ ಕೂಟದ ಸುಖವ ನೋಟ ನುಂಗಿತ್ತು. ಭಗವಂತನ ಹತ್ತಿರ ಹೋಗಿ ಅವನನ್ನು ನಾವು ಸಮೀಪದಿಂದ ನೋಡಿದಾಗ, ಅವನ ಹತ್ತಿರ ನಾವು ಸಾಮೀಪ್ಯವಾದಾಗ ಸಿಗೋ ಸುಖ ಕೇವಲ ಅವನ್ನ ನೋಡೋದ್ರಲ್ಲಿ ಸಿಗೋ ಸುಖಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ. ಕೂಟದ ಸುಖವ ಆಲಿಂಗನ ನುಂಗಿತ್ತು. ಆಲಿಂಗನ ಅಂದರೆ ಅಪ್ಪಿಕೊಳ್ಳುವಿಕೆ. ಆ ಭಗವಂತನನ್ನು ಹೋಗಿ ಪ್ರೀತಿಯಿಂದ ಅಪ್ಪಿಕೊಳ್ಳುವಾಗ ಸಿಕ್ಕೋ ಸುಖ ಕೇವಲ ಅವನ ಹತ್ತಿರ ಹೋಗುವಾಗ ಸಿಗುತ್ತಲ್ಲ ಸುಖ, ಅದಕ್ಕಿಂತಲೂ ಹೆಚ್ಚು ಅಂತ ಹೇಳಿದ್ದಾರೆ. ಆಲಿಂಗನದ ಸುಖವ ಸಂಗ ನುಂಗಿತ್ತು. ನಿತ್ಯ ಆ ಭಗವಂತನೊಟ್ಟಿಗೆ ಒಡನಾಟದಲ್ಲಿ ಇದ್ದಾಗ ಸಿಗುವ ಸುಖ ಕೇವಲ ಅವನನ್ನು ಯಾವುದೋ ಒಂದು ಸಾರಿ ಹೋಗಿ ಅಪ್ಪಿಕೊಂಡಾಗ ಸಿಗುವ ಸುಖ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ನಿತ್ಯ ಅವನ ಒಡನಾಟದಲ್ಲಿ ಇರುವಂತಹ ಸುಖ. ಸಂಗದ ಸುಖವ ಪರವಶ ನುಂಗಿತ್ತು. ಪರವಶ ಅಂದರೆ ತಲ್ಲೀನತೆ, ಭಕ್ತಿ ಪರವಶರಾಗೋದು. ಯಾವಾಗ ನಾವು ಆ ಭಗವಂತನಲ್ಲಿ ತಲ್ಲೀನರಾಗ್ತೀವಿ, ಅವನ ಆರಾಧನೆಯಲ್ಲಿ ನಿತ್ಯ ತೊಡಗ್ತೀವಿ, ಅವನೇ ಸರ್ವಸ್ವ ಅಂತ ನಂಬ್ತೀವಿ, ಅವನಲ್ಲೇ ನಾವು ಒಬ್ಬರಾಗ್ತೀವಿ, ಅಥವಾ ನಮ್ಮಲ್ಲೇ ಅವನು ಯಾವಾಗ ಸೇರಿಕೊಳ್ತಾನೋ ಆ ಸುಖ ಈ ಎಲ್ಲ ಸುಖವನ್ನು ದೂರ ಮಾಡುತ್ತೆ. ಆವಾಗ ನಮ್ಮ ಮನಸ್ಸಲ್ಲಿ ಬರೋ ಭಾವನೆ, ಯಾವಾಗ ಅವನಲ್ಲಿ ನಾವು ತಲ್ಲೀನರಾಗ್ತೀವೋ ಆವಾಗ ನಮ್ಮ ಮನಸ್ಸಲ್ಲಿ ಬರೋ ಭಾವನೆ ಹೇಗಿರುತ್ತೆ ಅಂದರೆ, ಭಗವಂತ ನಮ್ಮಲ್ಲೇ ಇದ್ದಾನೆ, ನಾವು ಬೇರೆ ಕಡೆ ಯಾಕೆ ಹುಡುಕಬೇಕು ಅವನನ್ನು. ಆ ಭಾವನೆ ಯಾವತ್ತು ಬರುತ್ತೋ ಆ ಪರವಶತೆಯಲ್ಲಿ ಸಿಗುವ ಸುಖ ಬೇರೆ ಎಲ್ಲ ಸುಖಗಳನ್ನು ಮರೆಸಿಬಿಡುತ್ತೆ ಅಂತ ಈ ಸಾಲುಗಳು ವರ್ಣಿಸಿದವೆ. ಮುಂದಿನ ವಚನದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.